ಗೌರವ ಉಳಿಬೇಕು ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರಂತೆ ಉದಾಹರಣೆ ಕೊಟ್ಟರೆ ಇವರು ಅವ್ರ ಸಾಲಿಗೆ ಸೇರ್ತಾರೆ. ಕೋರ್ಟ್ನಲ್ಲಿ ಫೈಟ್ ಮಾಡೋಕೆ ಯಾರಿಗಾದ್ರೂ ಅವಕಾಶ ಇದೆ. ಹಿಂದೆ ಅವರು ವಿರೋಧ ಪಕ್ಷ ಇದ್ದಾಗ ಎಲ್ಲರ ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನೈತಿಕತೆ ಪ್ರಶ್ನೆ ಮಾಡ್ಕೊಳ್ಬೇಕು, ಅದಕ್ಕೆ ಉತ್ತರ ಕೊಡಬೇಕು ಅಂತ ಸಂಸದ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ಒಂದು ಗುರುತಿದೆ, ಜನಾಭಿಪ್ರಾಯ ಇದೆ. ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಅವರು ಆ ನೈತಿಕತೆಯ ಮೇಲ್ಪಂಕ್ತಿಯಲ್ಲಿ ಮೆರಿಬೇಕಾಗ್ತದೆ. ಆ ನೈತಿಕತೆಯಿಂದ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಇಲ್ಲ ಎಲ್ಲರಂತೆ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ಈ ಉದಾಹರಣೆ ಕೊಟ್ಟರೆ ಅವ್ರ ಸಾಲಿಗೆ ಇವ್ರು ಸೇರ್ತಾರೆ. ಎರಡನೇದು, ಯಾವತ್ತು ಅವ್ರ ವಿರುದ್ಧ ದೂರು ಹೋಯ್ತು ಆವತ್ತು ನಂತರ ರಾಜ್ಯಪಾಲರು ಯಾವ ಪರ್ಮಿಷನ್ ಕೊಟ್ಟರು, ಅದರ ನಂತರ ಹೈಕೋರ್ಟ್ ಆದೇಶ ಮತ್ತು ಸೆಷನ್ಸ್ ಕೋರ್ಟ್ ಆದೇಶ, ಪ್ರತಿ ಹಂತದಲ್ಲೂ ಕೂಡ ಇನ್ನಷ್ಟು ಬಿಗಿಗೊಳ್ತಾ ಇದೆ ಕೇಸ್. ಇನ್ನು ಮುಂದೆ ಫರ್ದರ್ ಇದು ಆಗೋಕ್ಕಿಂತ ಮುಂಚೆ ಅವರು ಚಿಂತನೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ. ಫೈಟ್ ಮಾಡ್ತೇವೆ ಅಂತಂದರೆ ಫೈಟ್ ಮಾಡೋಕ್ಕೆಲ್ಲ ಅವಕಾಶ ಇದೆ. ಯಾರಿಗಾದ್ರೂ ಪ್ರಸಂಗ ಬಂದಾಗ ಫೈಟ್ ಮಾಡುವಂಥದ್ದು ಅನಿವಾರ್ಯತೆ ಮಾಡಲಿ. ಆದರೆ ಸಾರ್ವಜನಿಕವಾಗಿ ಅವ್ರಿಗೇನು ಅವ್ರ ಮೇಲೆ ಒಂದು ವಿಶ್ವಾಸ ಇದೆ, ಅದು ಉಳಿಸ್ಕೊಂಡು ಹೋಗ್ತಾರೆ ಅಂತಿಮವಾಗಿ ಅನ್ನುವಂಥದ್ದು ವಿಶ್ವಾಸ ನಂದು. ಈಗ ಯಾರ ಮೇಲೆ ಆರೋಪ ಇದೆ, ಯಾರ ಮೇಲೆ ಆರೋಪ ಇಲ್ಲ ಪ್ರಶ್ನೆ ಅಲ್ಲ. ನೈತಿಕತೆ ಈಗ ಅವ್ರ ಪ್ರಶ್ನೆ ಬಂದಿದೆ. ಅವ್ರು ಹಿಂದೆ ವಿರೋಧ ಪಕ್ಷದಿದ್ದಾಗ ಎಲ್ಲರ ನೈತಿಕತೆ ಪ್ರಶ್ನೆ ಮಾಡ್ತಿದ್ರು. ಈಗ ಮುಖ್ಯಮಂತ್ರಿಗೆ ಅವ್ರ ಮೇಲೆ ಆರೋಪ ಬಂದಿದ್ದು ಅವ್ರ ನೈತಿಕ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕರ್ನಾಟಕ ರಾಜಕಾರಣದಲ್ಲಿ